ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಪೃಥ್ವಿಜಾಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಎಲ್ಲರೂ ಸುಸ್ವಾಗತ. ಪ್ರತಿಯೊಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಕರ್ನಾಟಕ ಸರ್ಕಾರದ ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವೆಗಳ ಇಲಾಖೆಯಲ್ಲಿ ಪಶು ವೈದ್ಯಾಧಿಕಾರಿಗಳು ಹುದ್ದೆ ಕರೆದಿದ್ದಾರೆ. ಇದು ಕರ್ನಾಟಕದಲ್ಲಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ವೆಟರ್ನರಿ ಡಿಪಾರ್ಟ್ಮೆಂಟದ ಹುದ್ದೆಗಳಾಗಿವೆ. ಇಲ್ಲಿರ್ತಕ್ಕಂಥ ಹುದ್ದೆಗಳು ಯಾವ ಹುದ್ದೆ ಕಲಿವೆ ಮತ್ತು ಯಾರು ಅರ್ಜಿ ಸಲ್ಲಿಸಬೇಕಾಗುತ್ತದೆ, ಎಷ್ಟು ಹುದ್ದೆ ಕಲಿವೆ, ಅಪ್ಲೈ ಮಾಡೋದು ಹೇಗೆ, ಆಮೇಲೆ ಶೈಕ್ಷಣಿಕ ಯಾವ ರೀತಿ ಇರಬೇಕು, ಆಮೇಲೆ ಅರ್ಹತೆ ಏನಾಗಿರಬೇಕು, ಸ್ಯಾಲ್ರಿ ಯಾವ ರೀತಿ ಇರುತ್ತೆ, ಅಪ್ಲಿಕೇಶನ್ ಯಾವ ರೀತಿ ಸಲ್ಲಿಸಬೇಕು, ವಯೋಮಿತಿ, ಅರ್ಜಿ ಶುಲ್ಕ ಹಾಗೂ ಅಪ್ಲಿಕೇಶನ್ ಹೇಗೆ ಸಲ್ಲಿಸಬೇಕು, ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಮತ್ತು ಕೊನೆಯ ದಿನಾಂಕ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ಮಾಡಿ. ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಶನ್ ಆಗಿರ್ತವೆ. ಹಾಗೂ CSE ಬಗ್ಗೆ ಜಾಬಿಗೆ ಸರ್ಕಾರಿ ಮಾಹಿತಿಗಳು ದೊರೆಯುತ್ತದೆ. ಓಕೆ ಫ್ರೆಂಡ್ಸ್, ನೇರ ವಿಷಯಕ್ಕೆ ಬರುವಾಗ ಇದು ಕರ್ನಾಟಕ ಸರ್ಕಾರದ ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವೆಗಳ ಇಲಾಖೆಯ ಅಫಿಷಿಯಲ್ ವೆಬ್ಸೈಟ್ ಆಗಿದೆ. ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ. ಇಲ್ಲಿ ಪಶು ವೈದ್ಯಾಧಿಕಾರಿಗಳು ವೆಟರ್ನರಿ ಆಫೀಸರ್ಸ್ ಹುದ್ದೆ ಕರೆದಿದ್ದಾರೆ. ಅವು ಎಷ್ಟು ಹುದ್ದೆ ಖಾಲಿವೆ, ಯಾರು ಅಪ್ಲೈ ಮಾಡಬೇಕು, ಎಜುಕೇಷನ್ನು ಹಾಗೂ ಸ್ಯಾಲ್ರಿ ಅಪ್ಲೈ ಮಾಡೋದು ಹೇಗಿದೆ ಅಂತ ಈ ವಿಡಿಯೋದಲ್ಲಿ ಎಲ್ಲರೂ ಸಂಪೂರ್ಣ ನೋಡೋಣ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದ್ರೆ ಇದು ಅಫಿಷಿಯಲ್ ವೆಬ್ಸೈಟ್ ಆಗಿದೆ. ಆಮೇಲೆ ಇಲ್ಲಿ ಅವರು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇಲಾಖೆ ಹೆಸರು ಮಾಡಿಟ್ಟು ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವೆಗಳ ಇಲಾಖೆ ಕರ್ನಾಟಕ ಅಂತ ಕೊಟ್ಟಿದ್ದಾರೆ. AHVS ನೇಮಕಾತಿ. ಒಟ್ಟು ಹುದ್ದೆಯಲ್ಲಿ ಖಾಲಿರ್ತಕ್ಕ 120 ಹುದ್ದೆ ಖಾಲಿವೆ. ಉದ್ಯೋಗ ಸ್ಥಳ ಕರ್ನಾಟಕ ಆಗಿರುತ್ತದೆ. ಹುದ್ದೆಗಳ ಹೆಸರು ಪಶು ವೈದ್ಯಾಧಿಕಾರಿ ಹುದ್ದೆಗಳಾಗಿವೆ. ಸ್ಯಾಲ್ರಿ ಬಂದು 52,605 ರೂಪಾಯಿ ಪ್ರತಿ ತಿಂಗಳ ಸ್ಯಾಲ್ರಿ ಇರ್ತಕ್ಕಂಥ ಒಂದು ಉದ್ಯೋಗವಾಗಿದೆ. ಇನ್ನು ಈ ಹುದ್ದೆಗೆ ಶೈಕ್ಷಣಿಕ ಅರ್ಹತೆ BVSC ಪೂರ್ಣಗೊಳಿಸಿರಬೇಕು, ಅವರು ಅರ್ಜಿಯನ್ನು ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ. ಇನ್ನು ವಯೋಮಿತಿ 18ರಿಂದ 35 ವರ್ಷ ಒಳಗಿದ್ದರೂ ಅರ್ಜಿಯನ್ನು ಸಲ್ಲಿಸಬೇಕು. ಇಲ್ಲಿ ಕೆಟಗರಿ ಕೂಡ ಸದ್ಯಕ್ಕೆ ಕೂಡ ಇರ್ತದೆ. 3 ವರ್ಷ ಮತ್ತು 5 ವರ್ಷದಿಂದ ಯಾವುದೇ ಕೆಟಗರಿ ಬರ್ತಕೊಂಡು ಅರ್ಜಿ ಸಲ್ಲಿಸ್ಬೋದು. ಇದಕ್ಕೆ ಯಾವುದೇ ರೀತಿ ಅರ್ಜಿ ಶುಲ್ಕ ಇರುವುದಿಲ್ಲ. ಆಮೇಲೆ ಆಯ್ಕೆ ಪ್ರಕ್ರಿಯೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮಾಡಿರ್ತಕ್ಕಂಥ ಒಂದು ಉದ್ಯೋಗ ಇರುತ್ತದೆ. ಆಮೇಲೆ ಡೇಟ್ ನೋಡ್ಬೇಕಾದ್ರೆ ಇಲ್ಲಿ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ 16/12/2024ರಿಂದ 25 ಡಿಸೆಂಬರ್ 2024 ಆಗಿದೆ. ಅಥವಾ ಅಷ್ಟು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸ್ಬೋದು. ಇಷ್ಟು ಇನ್ಫಾರ್ಮೇಷನ್ ಆಗಿದೆ. ಇಲ್ಲಿ ಅವರು ಒಂದು PDF ಕೂಡ ಕೊಟ್ಟಿದ್ದಾರೆ. ಇದು PDF 10/6/2024 ಆಗಿದ್ದಾರೆ. ಕರ್ನಾಟಕ ಸರ್ಕಾರ ಆಯುಕ್ತ ಅವರ ಕಾರ್ಯಾಲಯ ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಇಲಾಖೆ ಸೇವೆಯನ್ನು ಕೊಟ್ಟಿದ್ದಾರೆ. ಸೂಚನೆ ಇದು. ಇಲ್ಲಿ 400 ಹುದ್ದೆ ಬಿಟ್ಟಿದ್ರವಾಗ ಅದು PDF ಆಗಿದೆ. ಇದನ್ನು ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ಹುದ್ದೆಗಳಾಗಿವೆ. ಎಷ್ಟು ಮಾಹಿತಿ ಇಲ್ಲಿ ಸುಮಾರು 6 ಪೇಜ್ PDF ಇದೆ. ಇದರಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಒಂದ್ಸರಿ ಅವರನ್ನು ಓದ್ಕೊಳ್ಳಿ. ಇದನ್ನು ಓದ್ಕೊಂಡು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ. ಇಲ್ಲಿ ಮಾಹಿತಿ ಈ ರೀತಿ ಕೊಟ್ಟಿದ್ದಾರೆ. ಎಷ್ಟು ಹುದ್ದೆ ಖಾಲಿವೆ ಅಂದರೆ ಇಲ್ಲಿ ಟೋಟಲ್ ಆಗಿರ್ತಕ್ಕಂಥ ಹುದ್ದೆಗಳಾಗಿವೆ. ಇದು 380 ಹುದ್ದೆ ಖಾಲಿವೆ. ಆಮೇಲೆ ಇಲ್ಲಿ 14 ಹುದ್ದೆ ಖಾಲಿವೆ. ಈ ರೀತಿ ಇರ್ತಕ್ಕಂಥ ಹುದ್ದೆಗಳಾಗಿವೆ. ಇಲ್ಲಿ ಮೇಲ್ಗಡೆ ಎಲ್ಲ ಕ್ಲಿಯರ್ ಕೊಟ್ಟಿದ್ದಾರೆ. ಅವ್ರು ಏನಿದೆ ಅಂದರೆ ಇಲ್ಲಿ ನೋಡಿ, ಆನ್ಲೈನ್ ಮೂಲಕ ಅರ್ಜಿ ಅಂತ ಕೊಟ್ಟಿದ್ದಾರೆ. ಇದು ಡೇಟ್ ಮುಗಿದು ಹೋಗಿದೆ. ಮತ್ತು ಇದೇ ಡೇಟ್ ಎಕ್ಸ್ಟೆಂಡ್ ಆಗಿದೆ. ಇವಾಗ ಆನ್ಲೈನ್ ಮೂಲಕ ಅರ್ಜಿ ಕೂಡ ಕರೆದಿದ್ದಾರೆ. ಇದು PDF ಲಿಂಕಲ್ಲಿ ಹಾಕಿ ನೀವು ಸರಿ ಚೆಕ್ಔಟ್ ಮಾಡ್ಕೊಳ್ಳಿ. PDF ನೋಡ್ಕೊಂಡು ಆಮೇಲೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇವಾಗ ಅರ್ಜಿನ ಹೇಗೆ ಸಲ್ಲಿಸ್ತಾರೆ, ಇದು ವೆಬ್ಸೈಟ್ ಲಿಂಕಲ್ಲಿ ವಿಡಿಯೋ ಕಡೆ ಕೊಟ್ಟಿದ್ದೀನಿ. ಇದನ್ನು ಇಲ್ಲಿ ನೋಡಿ, ಅನಿಮಲ್ ಹಸ್ಬೆಂಡ್ರಿ ಆ್ಯಂಡ್ ವೆಟರ್ನರಿ ಸರ್ವಿಸ್ ಅಂತ ಕೊಟ್ಟಿದ್ದಾರೆ. ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವೆಗಳು ಅಂತ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಕೊಟ್ಟಿದ್ದಾರೆ. ಇಲ್ಲಿ 10/12/2024 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಹುದ್ದೆ ಹೆಸರು ಇಲ್ಲಿ ಆಟೋಮೆಟಿಕ್ಕಾಗಿ ಅದು ವೆಟರ್ನರಿ ಆಫೀಸರ್ ಬಂದಿರುತ್ತೆ. ನಿಮ್ಮ ನೇಮ್ ಹಾಕಬೇಕಾಗುತ್ತೆ, ಮದರ್ ನೇಮು. ಆಮೇಲೆ ಕೆಳಗಡೆ ಇಲ್ಲಿ ಸೆಕೆಂಡು ಫಾದರ್ ನೇಮು, ಡೇಟು, ನಿಮ್ಮ SSLC ಮಾರ್ಕ್ಸ್ ಯಾವ ರೀತಿ ಇರುತ್ತೆ ಅದು ಡೇಟು, ಮಂತು, ಇಯರ್ ಹಾಕಬೇಕಾಗುತ್ತೆ. ಆಮೇಲೆ ಇಲ್ಲಿ ಅರ್ಜಿ ಕೊನೆಯ ದಿನಾಂಕ ಕೊಟ್ಟಿದ್ದಾರೆ. ಡೇಟ್ ಇದು ಮೇಲ್ ಫೀಮೇಲ್ ಯಾವುದಿದೆ ಅದನ್ನು ಹಾಕಿ. ಆಮೇಲೆ ನೆಕ್ಸ್ಟು ಅವರು ಮ್ಯಾರಿಡ್ ಅಂತ ಕೇಳುತ್ತೆ. SC ರಸೈಕಲ್ ಅನ್ನುವಂತ ಹಾಕಿ. ನ್ಯಾಷನಾಲಿಟಿ ಇಂಡಿಯನ್ ಅನ್ಕೊಂಡು ಬಂದಿರುತ್ತೆ. ಇಲ್ಲಿ ಒಂದು ಯಾವ ಕ್ಯಾಟಗರಿ ಇರುತ್ತೋ ಆ ಕಾಸ್ಟ್ ಮೇಲೆ ತಾವು ಟಿಕ್ ಮಾಡ್ಕೋಬೇಕಾಗುತ್ತೆ. ಗ್ರಾಮೀಣ ಇದ್ದರೆ ಎಸ್ ಅಂತ ಹಾಕಿ. ಆಮೇಲೆ ಕನ್ನಡ ಮೀಡಿಯಮ್ ಇದ್ದರೆ ಎಸ್ ಅಂತ ಹಾಕಿ. ಹ್ಯಾಂಡಿಕ್ಯಾಪ್ಟ್ ಇದ್ದರೆ ಎಸ್ ಅಂತ ಹಾಕಿ. ಇಲ್ಲಿ ಮಾಜಿ ಸೈನಿಕ ಎಸ್ ಅಂತ ಹಾಕಿ ಅನ್ನುವಂತ ಹಾಕಿ. ಇದೆಲ್ಲ ನೋಡ್ಕೊಂಡು ಇಲ್ಲಿ ಟಿಕ್ ಮಾಡ್ಕೊಂಡು ಲಾಸ್ಟಿಗೆ ಡಿಕ್ಲೇಷನ್ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಮ SSLC ರಿಜಿಸ್ಟರ್ ನಂಬರ್ ಹಾಕಬೇಕಾಗುತ್ತೆ. ಆಮೇಲೆ ಸೆಲೆಕ್ಟ್ ಅವರ್ ಕ್ವಾಲಿಫಿಕೇಷನ್ ಇಲ್ಲಿ ಕೊಟ್ಟಿದ್ದಾರೆ. ಇದು ಹಾಕಿದ ನಂತರ ಓಪನ್ ಆಗುತ್ತೆ. ಅದು ಇಲ್ಲಿ ಹಾಕಿದ BVSC ಯಾವುದಾಗಿದೆ ಬಂದು ನೋಡಿ ಈ ರೀತಿ ಬರುತ್ತೆ. ಯಾವುದಾಗಿದೆ ಅದನ್ನು ಟಿಕ್ ಮಾಡ್ಕೋಬೇಕಾಗುತ್ತೆ. ಅದ್ರ ಪರ್ಸೆಂಟೇಜು, ಮಾರ್ಕ್ಸು, ಆಮೇಲೆ ಕಾಲೇಜ್ ನೇಮು ಅಥವಾ ಸಂಸ್ಥೆ ಹೆಸರು, ಪಾಸಿಂಗ್ ಆಫ್ ಇಯರು, ಪರ್ಮನೆಂಟ್ ಅಡ್ರೆಸ್ಸು, ತಾಲೂಕು, ಜಿಲ್ಲೆ ಎಲ್ಲ ಹಾಕಿ. ಆಮೇಲೆ 2 ಸೇಮ್ ಇದ್ದರೆ ಎಸ್ ಅಂತ ಕೊಟ್ಟಿದ್ದಾನೆ. ಆಮೇಲೆ ನಿಮ್ಮ KVSC ನಂಬರು, ಲಾಸ್ಟ್ 4 ಡಿಜಿಟ್ ಆಧಾರ್ ಕಾರ್ಡ್ದ ಕೊನೆ 4 ಅಂಕೆ ಬರುತ್ತೆ. ಮೊಬೈಲ್ ನಂಬರು, ಇಮೇಲ್ ID ಹಾಕಿ ಇಲ್ಲಿ ಡಿಕ್ಲೇಷನ್ ಕೊಟ್ಟಿದ್ದಾರೆ. ನೋಡ್ಕೊಂಡು ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಪ್ರಿವ್ಯೂ ಅಂತ ಕಾಣ್ತಾ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಅಪ್ಲಿಕೇಶನ್ ಏನು ಫಿಲ್ ಅಪ್ ಮಾಡಿರ್ತಾರೆ ಎಲ್ಲ ಪ್ರಿವ್ಯೂ ತೋರಿಸುತ್ತೆ. ಮತ್ತೊಂದು ಸಾರಿ ಚೆಕ್ ಮಾಡಿದ್ರೆ ಅದು ಏನಾದ್ರು ಮಿಸ್ಟೇಕರ್ ಭಾಳ ಎಡಿಟ್ ಮಾಡ್ಕೊಡೋದಿಲ್ಲ. ಅದನ್ನು ಹೊಸ ಸಾರಿ ಚೆಕ್ ಮಾಡ್ಕೊಂಡು ಮತ್ತೆ ಏನಾದ್ರು ಮಿಸ್ಟೇಕರೇ ಫಿಲ್ ಅಪ್ ಮಾಡಿ ಆಮೇಲೆ ಪ್ರಿವ್ಯೂ ಮಾಡ್ಕೊಂಡು ಅರ್ಜಿಯನ್ನು ಸಬ್ಮಿಟ್ ಮಾಡ್ಬೋದು. ಯಾವುದೇ ರೀತಿ ಫೀಸ್ ಇರೋದಿಲ್ಲ, ಅದಕ್ಕೆ ನೇರವಾಗಿ ಸಬ್ಮಿಟ್ ಮಾಡ್ಬೋದು.
ಡೇಟನ್ನು ಕೊಟ್ಟಿದ್ದಾರೆ. ತಾವು ಅಷ್ಟೊತ್ತಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಯಾರ್ಯಾರಿಗೆ ವೆಟರ್ನರಿ ಆಫೀಸರ್ ಆಗಬೇಕು ಅನ್ನೋ ಆಸೆ ಇದೆ ಹಾಗೂ ಅದಕ್ಕೆ ಸಂಬಂಧಪಟ್ಟಂಥ ವಿದ್ಯಾರ್ಥಿ ಪಾಸಾಗಿದ್ದರೆ ಅವರಿಗೆ ಓದಿಗೆ ಅದನ್ನು ಸಲ್ಲಿಸಬಹುದಾಗಿದೆ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಾದರೂ ವೆಟರ್ನರಿಗೆ ಅಪ್ಲೈ ಮಾಡಿದ್ರೆ ಅವರಿಗೆ ವಿಡಿಯೋ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ. ಇದೊಂದು ವೆಟರ್ನರಿ ಆಫೀಸದ ಉದ್ಯೋಗ ಮಾಹಿತಿ ಆಗಿತ್ತು. ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ವಿಡಿಯೋ ನೋಡೋಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕನ್ನಡ.